ಅದು 2018 ಜೂನ್ 22 ಬೆಳಗಿನ ಜಾವ. ಉತ್ತರ ಪ್ರದೇಶದ ಲಕ್ನೋದ IIM ರಸ್ತೆ ಬಳಿ ಹೆಚ್ಚಾಗಿ ಜನ ಓಡಾಡದ ಒಂದು ನಿರ್ಜನ ಪ್ರದೇಶದಲ್ಲಿ 20 ವರ್ಷದ ಯುವತಿಯೊಬ್ಬಳು ರಕ್ತದ ಮಡುವಿನಲ್ಲಿ ಬಿದ್ದಿದ್ಲು. ಇದನ್ನು ನೋಡಿದ ರಜನೀತ್ ಸಿಂಗ್ ಅನ್ನೋ ಅಪರಿಚಿತನೊಬ್ಬ ಆತಂಕಗೊಂಡು ಕೂಡಲೇ ಪೊಲೀಸರಿಗೆ ಫೋನ್ ಮಾಡಿದ್ದ. ಪೊಲೀಸರು ಕೂಡಲೇ ಸ್ಥಳಕ್ಕೆ ಧಾವಿಸಿದ್ರು. ಹಿಂದಿನ ದಿನವಷ್ಟೇ ವ್ಯಕ್ತಿಯೊಬ್ಬ ತನ್ನ ಮಗಳು ನಾಪತ್ತೆಯಾಗಿದ್ದಾಳೆ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದ. ಅವನು ಕೊಟ್ಟ ಫೋಟೋ ಆಧಾರದ ಮೇಲೆ ಅಲ್ಲಿ ಸತ್ತು ಬಿದ್ದಿರೋದು ಅದೇ ಯುವತಿ ಅಂತ ಪೊಲೀಸರು ಗುರುತು ಪತ್ತೆ ಹಚ್ಚಿದ್ರು. ಆಕೆಯ ಹೆಸರು ಸಂಸ್ಕೃತಿ ರಾಯ್. ದೂರು ನೀಡಿದ ವ್ಯಕ್ತಿಯ ಮಗಳೇ ಇವಳು ಅಂತ ಪೊಲೀಸರು ನಿರ್ಧರಿಸಿದ್ರು. ಆದ್ರೆ ಆಕೆಯನ್ನ ಕೊಲೆ ಮಾಡಿದವರು ಯಾರು, ಯಾಕೆ ಕೊಲೆ ಮಾಡಿದ್ರು, ಆರೋಪಿಗಳಾದ್ರೂ ಯಾರು ಅಂತ ಕಂಡುಹಿಡಿಯೋದೇ ಪೊಲೀಸರಿಗೆ ದೊಡ್ಡ ಸವಾಲಾಗಿ ಹೋಗಿತ್ತು. ಸಂಸ್ಕೃತಿ ಕಾಲ್ ಡೇಟಾ ಪ್ರಕಾರ ಯಾವುದೇ ಶಂಕಿತರಿರಲಿಲ್ಲ. ಲವ್ ಅಂತ ಏನೂ ಇರಲಿಲ್ಲ. 2ನೇ ವರ್ಷದ ಪಾಲಿಟೆಕ್ನಿಕ್ ಓದ್ತಿದ್ದ ಸಂಸ್ಕೃತಿ ತನ್ನ ಊರು ಬಾಲ್ಯಾಗೆ ತೆರಳೋಕೆ ಜೂನ್ 21 ಬೆಳಗ್ಗೆ 8:30 ಸುಮಾರಿಗೆ ರೈಲ್ವೆ ಸ್ಟೇಷನ್ಗೆ ಹೊರಟಿದ್ಲು. ತನ್ನ ಸ್ನೇಹಿತರಿಗೆ ಫೋನ್ ಮಾಡಿ ರೈಲ್ವೆ ಸ್ಟೇಷನ್ಗೆ ಬರ್ತಿರೋದಾಗಿ ತಿಳಿಸಿದ್ಲು. ಆದ್ರೆ ಅವಳ ಫ್ರೆಂಡ್ಸ್ ರೈಲ್ವೆ ಸ್ಟೇಷನ್ಗೆ ಬಂದ್ರು, ಸಂಸ್ಕೃತಿ ಮಾತ್ರ ಬಂದಿರಲಿಲ್ಲ. ಅವಳ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿತ್ತು. ತಕ್ಷಣ ಅವರು ಮತ್ತೊಂದು ಸ್ನೇಹಿತೆಗೆ ಕಾಲ್ ಮಾಡಿ ಸಂಸ್ಕೃತಿ ಫೋನ್ ಸ್ವಿಚ್ ಆಫ್ ಬರ್ತಿದೆ ಅಂತ ಹೇಳಿದ್ರು. ಅಲ್ಲದೆ ರೈಲ್ವೆ ಸ್ಟೇಷನ್ಗೂ ಬಂದಿಲ್ಲ ಅಂತಾನು ಹೇಳಿದ್ರು. ನನಗ್ಯಾಕೋ ತುಂಬಾ ಭಯವಾಗ್ತಿದೆ ಅಂತ ಕೂಡಲೇ ಸಂಸ್ಕೃತಿ ತಂದೆಗೆ ಫೋನ್ ಮಾಡಿ ವಿಚಾರವನ್ನ ಹೇಳಿದ್ರು. ಆಗ ತಕ್ಷಣ ಲಕ್ನೋಗೆ ಬಂದ ಸಂಸ್ಕೃತಿ ತಂದೆ ಪೊಲೀಸರಿಗೆ ಮಗಳು ಕಾಣೆಯಾದ ಬಗ್ಗೆ ದೂರು ಕೊಟ್ಟಿದ್ದ. ಹೀಗೆ ಅವತ್ತು ಸಂಜೆಯಾದ್ರೂ ಸಂಸ್ಕೃತಿ ಪತ್ತೆಯಾಗದೆ ಇದ್ದಿದ್ರಿಂದ ಈಕೆಯ ನಾಪತ್ತೆ ಪ್ರಕರಣ ಮಾಧ್ಯಮಗಳಲ್ಲಿ ಪ್ರಮುಖ ಸುದ್ದಿಯಾಗಿತ್ತು. ಮಾರನೇ ದಿನ ಸಂಸ್ಕೃತಿ ಶವವಾಗಿ ಪತ್ತೆಯಾಗಿದ್ಲು. ಇದರಿಂದ ಎಲ್ಲರೂ ಶಾಕ್ ಆಗಿದ್ರು. ಪೊಲೀಸರಿಗೆ ಈ ಕ್ರೈಮ್ ಸೀನ್ ನಲ್ಲಿ 2 ಆಧಾರಗಳಷ್ಟೇ ಇದ್ವು. ಒಂದು, 4 ವೀಲರ್ ನಲ್ಲಿ ಬಂದವರು ಸಂಸ್ಕೃತಿಯನ್ನ ಕಿಡ್ನಾಪ್ ಮಾಡಿರಬೇಕು. ಎರಡನೆಯದಾಗಿ ಸಂಸ್ಕೃತಿ ತಲೆ ಮೇಲೆ ಬಲವಾಗಿ ಗಾಡಿಯನ್ನ ಹತ್ತಿಸಿದ್ರಿಂದ ರಕ್ತ ಚೆಮ್ಮಿತ್ತು. ಇದನ್ನ ಬಿಟ್ರೆ ಈ ಕೇಸಲ್ಲಿ ಪೊಲೀಸರಿಗೆ ಒಂದೇ ಒಂದು ಸಣ್ಣ ಕ್ಲೂ ಕೂಡ ಇಲ್ಲದಂತಾಗಿತ್ತು. ಮೊದಲಿಗೆ ಪೊಲೀಸರು ಸಂಸ್ಕೃತಿ ವಾಸ ಮಾಡ್ತಿದ್ದ ಲಕ್ನೋದ ಇಂದಿರಾನಗರದ ಪ್ರತಿಯೊಂದು ಮನೆಯನ್ನು ಶೋಧಿಸಿದ್ರು. ಅಲ್ಲದೆ ಕೊಲೆಗೂ ಮೊದಲು ಸಂಸ್ಕೃತಿ ಬಗ್ಗೆ ಏನಾದರೂ ಸುಳಿವು ಗೊತ್ತಿದ್ರೆ ತಿಳಿಸುವಂತೆ ಮನವಿ ಮಾಡಿದ್ರು. ಆದರೂ ಏನೊಂದು ಪ್ರಯೋಜನವಾಗಿರಲಿಲ್ಲ. ಆರೋಪಿಗಳನ್ನ ಬಂಧಿಸುವಂತೆ ಪೊಲೀಸರ ಮೇಲೆ ದಿನದಿಂದ ದಿನಕ್ಕೆ ಒತ್ತಡ ಹೆಚ್ಚಾಗ್ತಾ ಬಂದಿತ್ತು. ಸಂಸ್ಕೃತಿ ಸಾವಿಗೆ ನ್ಯಾಯ ಒದಗಿಸುವಂತೆ ಉತ್ತರ ಪ್ರದೇಶದಾದ್ಯಂತ ಪ್ರತಿಭಟನೆಗಳು ಶುರುವಾಗಿದ್ವು. ಬೆಳಗ್ಗೆ ಹೊರಗೆ ಹೋದ ವಿದ್ಯಾರ್ಥಿನಿಯೊಬ್ಬಳು ಹತ್ಯೆಯಾದರೂ ಪೊಲೀಸರು ಆರೋಪಿಯನ್ನ ಹಿಡಿಯೋಕೆ ಸಾಧ್ಯವಾಗ್ತಿಲ್ಲ ಅನ್ನೋ ಟೀಕೆಗಳು ಕೇಳಿ ಬಂದಿದ್ವು. ಇದರಿಂದ ಈ ಪ್ರಕರಣ ಪೊಲೀಸರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿತ್ತು. ಆಗ SSP ಅಭಿಷೇಕ್ ಸಿಂಗ್ ಅವರ ಮೇಲ್ವಿಚಾರಣೆಯಲ್ಲಿ 10 ತಂಡಗಳನ್ನ ರಚಿಸಿದ್ರು. ಎಲ್ಲ ತಂಡಗಳು CCTVಗಳ ಶೋಧ ಕಾರ್ಯಕ್ಕೆ ಇಳಿದಿದ್ವು. ಆದರೂ ಕೂಡ ಎಲ್ಲೂ ಸಂಸ್ಕೃತಿಯ ಸುಳಿವು ಸಿಕ್ಕಿರಲಿಲ್ಲ. ಇದರಿಂದ 4 ಚಕ್ರ ಮತ್ತು ತ್ರಿಚಕ್ರ ವಾಹನ ಚಾಲಕರ ಹಿನ್ನೆಲೆಯನ್ನ ಪರಿಶೀಲಿಸೋಕೆ ಪೊಲೀಸರು ಮುಂದಾಗಿದ್ರು. ಅವರು ಆ ದಿನ ಎಲ್ಲೆಲ್ಲಿದ್ರು ಅನ್ನೋ ಡೇಟಾವನ್ನ ತೆಗೆದಿದ್ರು. ಇದನ್ನ ಇಟ್ಕೊಂಡು ಅಖಾಡಕ್ಕೆ ಇಳಿದ ಗಾಜಿಪುರ ಪೊಲೀಸರು ಒಟ್ಟು 364 ಓಲಾ ಡ್ರೈವರ್ಗಳನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸಿದ್ರು. ಜೊತೆಗೆ 400 ಆಟೋ ಚಾಲಕರು ಸೇರಿದಂತೆ 750ಕ್ಕೂ ಹೆಚ್ಚು ವಿವಿಧ ವಾಹನಗಳ ಡ್ರೈವರ್ಗಳನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸಿ ವಿಚಾರಣೆ ನಡೆಸಿದ್ರು. ಡ್ರೈವರ್ಗಳೆಲ್ಲ ಪೊಲೀಸ್ ಸ್ಟೇಷನ್ಗಳ ಮುಂದೆ ತಮ್ಮ ID ಕಾರ್ಡ್ಗಳನ್ನ ಹಿಡ್ಕೊಂಡು ನಿಂತಿದ್ರು. ಹೀಗೆ ಬಂದವರೆಲ್ಲರೂ ಒಂದಲ್ಲ ಒಂದು ರೀತಿಯ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರೇ ಆಗಿದ್ರು. ಸಂಸ್ಕೃತಿ ಕೊಲೆಯಾಗೋಕ್ಕೂ ಹಿಂದಿನ 3 ದಿನಗಳ ಕಾಲ್ ಡೇಟಾನ ಸಹ ಪೊಲೀಸರು ಪರಿಶೀಲಿಸಿದ್ರು. ಕೊಲೆ ನಡೆದ ಪ್ರದೇಶದಲ್ಲಿನ ಫೋನ್ ನೆಟ್ವರ್ಕ್ ಹಾಗೂ ಕಾಲ್ ಡೇಟಾನ ಸಹ ಕೆದಕಿದ್ರು. ಆ ದಿನ ಒಟ್ಟು 8 ಲಕ್ಷ ಕಾಲ್ಗಳು ಮತ್ತು ಮೆಸೇಜ್ಗಳು ಸಂಸ್ಕೃತಿ ಕೊಲೆಗೂ ಮೊದಲು ಹರಿದಾಡಿದ್ವು. ಜೊತೆಗೆ ಮೆಸೇಜ್ಗಳು ಸಹ ಶೇರ್ ಆಗಿದ್ವು. 10 ಪೊಲೀಸರ ತಂಡ ಆ ಎಲ್ಲಾ ಫೋನ್ ಕಾಲ್ಗಳು ಹಾಗೂ ಮೆಸೇಜ್ಗಳನ್ನ ಪರಿಶೀಲಿಸಿದ್ರು. ಅದರಲ್ಲಿ 18 ಆಟೋ ಚಾಲಕರ ಮೇಲೆ ರೌಡಿ ಶೀಟ್ ಇದ್ದು ಅವರಲ್ಲಿ 6 ಮಂದಿ ಜೈಲಿಗೆ ಹೋಗಿ ಬಂದವರಾಗಿದ್ರು. 55 ಮಂದಿ ಓಲಾ ಕ್ಯಾಬ್ ಡ್ರೈವರ್ಗಳು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ನ ಹೊಂದಿದ್ರು. ಇದಕ್ಕೂ ಮುನ್ನ ಪೊಲೀಸರು ಅವರೆಲ್ಲರನ್ನ ಒಬ್ಬೊಬ್ಬರಾಗಿ ಕರೆದು ವಿಚಾರಣೆಗೆ ಒಳಪಡಿಸಿ ಕೂಲಂಕುಷವಾಗಿ ಪರಿಶೀಲಿಸಿದ್ರು. ಅಲ್ಲದೆ ಕೊಲೆ ನಡೆದ ದಿನ ಅವರೆಲ್ಲ ಎಲ್ಲಿದ್ರು ಅಂತ ವಿಚಾರಿಸಿದಾಗಲೇ ಹಂತಕರ ಬಗ್ಗೆ ಸಣ್ಣದೊಂದು ಕ್ಲೂ ಸಿಕ್ಕಿತ್ತು. ಪೊಲೀಸರು ಕಲೆ ಹಾಕಿದ್ದ ಡೇಟಾದಲ್ಲಿ ಒಬ್ಬ ಮಿಸ್ ಆಗಿದ್ದ. ಆದ್ರೆ ಅವನ ಬಗ್ಗೆ ಓಲಾ ಕಂಪನಿ ಹತ್ರನೂ ಯಾವುದೇ ಮಾಹಿತಿ ಇರಲಿಲ್ಲ. ಕೊಲೆ ನಡೆದ ದಿನ ಒಬ್ಬ ಓಲಾ ಡ್ರೈವರ್ ರಜೆಯಲ್ಲಿದ್ದ. ತಕ್ಷಣ ಅವನ ಫೋನ್ ಲೊಕೇಶನ್ ಆಧರಿಸಿ ನೋಡಿದಾಗ ಸಂಸ್ಕೃತಿ ಕೊಲೆ
ಕೊಲೆಯಾದ ದಿನ ಅವನು ಇಂದಿರಾನಗರದ ಐಐಎಂ ರಸ್ತೆ ಹಾಗೂ ಆಕೆಯ ಮೃತದೇಹ ಪತ್ತೆಯಾದ ರೈಲ್ವೆ ಸ್ಟೇಷನ್ ಸಮೀಪದಲ್ಲೇ ಇರೋದಾಗಿ ಪೊಲೀಸರು ಪತ್ತೆ ಹಚ್ಚಿದ್ರು. ಅವನ ಫೋನ್ಗೆ ಕಾಲ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಅಲ್ಲದೆ ಅವನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ ಕೊನೆ ಲೊಕೇಶನ್ ಪಂಜಾಬ್ ಅಂತ ತೋರಿಸ್ತಿತ್ತು. ಆಗಾಗ ಫೋನ್ ಆನ್ ಮಾಡ್ತಿದ್ರಿಂದ ಪಂಜಾಬ್ಗೆ ಹೋದ ಲಕ್ನೋದ ಗಾಜಿಪುರ ಪೊಲೀಸರು ಸ್ಥಳೀಯ ಪೊಲೀಸರ ಸಹಾಯದಿಂದ ಆರೋಪಿ ರಾಜೇಶ್ ರಾಯ್ದಾಸ್ ಅನ್ನೋನನ್ನ ಬಂಧಿಸಿದ್ರು. ಅದೇ ದಿನ ಮತ್ತೊಬ್ಬ ಆರೋಪಿ ಬುಹ್ರೆ ಅಲಿಯಾಸ್ ರಾಮ್ಜಸ್ ಲಂಬು ಅನ್ನೋನನ್ನ ಸಹ ಪೊಲೀಸರು ವಶಪಡಿಸಿಕೊಂಡಿದ್ರು. ಆದ್ರೆ ಅವನನ್ನ ಅರೆಸ್ಟ್ ಮಾಡೋಕು ಮೊದಲು ಪೊಲೀಸರು ರಾಜೇಶ್ ಮನೆಗೆ ತೆರಳಿ ಮನೆಯನ್ನೆಲ್ಲ ಹುಡುಕಾಡಿದ್ರು. ಆಗ ರಾಜೇಶ್ ಮನೆಯಲ್ಲಿ ಸಂಸ್ಕೃತಿ ಬ್ಯಾಗ್ ಜೊತೆಗೆ ಅವಳ ಫೋನ್ ಕೂಡ ಸಿಕ್ಕಿತ್ತು. ಅದರಲ್ಲಿನ ಬ್ಯಾಟರಿ ತೆಗೆದು ಸಿಮ್ನ ಮುರಿದು ಹಾಕಿದ್ರು. ಇದರಿಂದ ರಾಜೇಶ್ ಜೊತೆಗೆ ಲಂಬು ಸೇರಿದಂತೆ ಇನ್ನಿಬ್ಬರನ್ನ ಸಹ ಪೊಲೀಸರು ವಶಪಡಿಸಿಕೊಂಡಿದ್ರು. ಆದ್ರೆ ಒಬ್ಬ ಮಾತ್ರ ಪೊಲೀಸರ ಕೈಗೆ ಸಿಗದೆ ಓಡಾಡ್ಕೊಂಡಿದ್ದ. ಕೊನೆಗೆ ಸಂಸ್ಕೃತಿ ಕೊಲೆ ಕೇಸಲ್ಲಿ ಒಬ್ಬೊಬ್ಬರಾಗಿ ಎಲ್ಲರೂ ತಗಲಾಕೊಂಡಿದ್ರು. ಆದರೆ ಸಂಸ್ಕೃತಿಯನ್ನ ಯಾಕೆ ಕೊಲೆ ಮಾಡಿದ್ರು, ಯಾವ ವಿಚಾರಕ್ಕೆ ಕೊಲೆ ಮಾಡಿದ್ರು ಅಂತ ಪೊಲೀಸರು ವಿಚಾರಣೆ ನಡೆಸೋಕೆ ಶುರು ಮಾಡಿದಾಗಲೇ ಒಂದೊಂದೇ ವಿಷಯವನ್ನ ಹಂತಕರು ಎಳೆ ಎಳೆಯಾಗಿ ಬಾಯಿ ಬಿಟ್ಟಿದ್ರು. ಲಕ್ನೋದ ಇಂದಿರಾನಗರ ರೈಲ್ವೆ ಸ್ಟೇಷನ್ಗೆ ಹೋಗೋಕೆ ಬಸ್ ಸ್ಟಾಪ್ ಅಲ್ಲಿ ಪ್ಯಾಸೆಂಜರ್ ವ್ಯಾನ್ ರೀತಿಯ ಗಾಡಿಯೊಂದು ನಿಂತಿತ್ತು. ಅದರಲ್ಲಿ 3 ಜನ ಹತ್ತಿ ಕೂತಿದ್ರು. ರಾಜೇಶ್ ಸ್ನೇಹಿತ ಲಂಬು ವ್ಯಾನ್ ಡ್ರೈವಿಂಗ್ ಸೀಟ್ ನಲ್ಲಿದ್ದ. ಜೊತೆಗೆ ಇತರೆ ಇಬ್ಬರು ಆರೋಪಿಗಳು ವ್ಯಾನ್ ನಲ್ಲಿ ಕೂತು ಮಾತನಾಡ್ತಿದ್ರು. ಅಂದು ಈ ಎಲ್ಲಾ ಆರೋಪಿಗಳನ್ನ ನೋಡಿದ್ದ ಸಂಸ್ಕೃತಿ ಇವರೆಲ್ಲ ಪ್ಯಾಸೆಂಜರ್ ಗಳಿರಬಹುದು ಅಂತ ಭಾವಿಸಿ ರೈಲ್ವೆ ಸ್ಟೇಷನ್ಗೆ ಹೋಗೋಕೆ ಅಂತಾನೆ ವ್ಯಾನ್ ಹತ್ತಿ ಕೂತಿದ್ಲು. ಲೇಟ್ ಆಗಿದ್ರಿಂದ ರೈಲ್ವೆ ಸ್ಟೇಷನ್ಗೆ ಹೋಗ್ತೀರಾ ಅಂತ ಕೇಳಿನೆ ಸಂಸ್ಕೃತಿ ವ್ಯಾನ್ ಹತ್ತಿದ್ಲು. ವಾಸ್ತವವಾಗಿ ಅದನ್ನ ರೆಗ್ಯುಲರ್ ಪ್ಯಾಸೆಂಜರ್ ವ್ಯಾನ್ ಅಂತ ಅನ್ಕೊಂಡಿದ್ರಿಂದ ಸಂಸ್ಕೃತಿಗೆ ಯಾವುದೇ ಅನುಮಾನ ಬಂದಿರಲಿಲ್ಲ. ಅವಳು ವ್ಯಾನ್ ಹತ್ತಿ ಕುಳಿತ ತಕ್ಷಣ ವ್ಯಾನ್ ಡೋರ್ ಹಾಕಿದ ಕಿರಾತಕರು ಸಂಸ್ಕೃತಿಯ ಬಾಯನ್ನ ಮುಚ್ಚಿದ್ರು. ಮೊದಲಿಗೆ ಅವಳ ಹತ್ರ ಇದ್ದ 2,000 ಹಣ, ಕುತ್ತಿಗೆಯಲ್ಲಿದ್ದ ಚಿನ್ನದ ಸರ, ಉಂಗುರ ಸೇರಿದಂತೆ ಅವಳ ಬ್ಯಾಗ್ ಜೊತೆಗೆ ಫೋನ್ ನ ಸಹ ಕೊಲೆ ಪಾತಕಿಗಳು ಕಿತ್ಕೊಂಡಿದ್ರು. ಬಳಿಕ ಐಐಎಂ ರಸ್ತೆಯ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಸಂಸ್ಕೃತಿಯನ್ನ ಹೊರಗೆ ದಬ್ಬಿದ್ರು. ಕೆಳಗೆ ಬಿದ್ದ ಸಂಸ್ಕೃತಿ ಮೇಲೆ 4 ಸಲ ವ್ಯಾನ್ ನ ಹತ್ತಿಸಿದ್ರು. ಇದರಿಂದ ತಲೆಗೆ ತೀವ್ರವಾಗಿ ಗಾಯವಾದ ಪರಿಣಾಮ ಸಂಸ್ಕೃತಿಗೆ ರಕ್ತಸ್ರಾವ ಶುರುವಾಗಿತ್ತು. ಆರೋಪಿಗಳು ಅವಳನ್ನ ರೈಲ್ವೆ ಸ್ಟೇಷನ್ ಸಮೀಪದ ನಿರ್ಜನ ಪ್ರದೇಶದಲ್ಲಿ ಎಸೆದು ಹೋಗಿದ್ರು. ಅಟಾಪ್ಸಿ ಪ್ರಕಾರ ಸಂಸ್ಕೃತಿ ಸಾಯೋಕು ಕನಿಷ್ಠ 5 ಗಂಟೆಗಳವರೆಗೂ ಆಕೆ ಪ್ರಾಣದಿಂದಿದ್ಲು. ಅಂದು ಯಾರಾದರೂ ನೋಡಿ ಈಕೆಯನ್ನ ಆಸ್ಪತ್ರೆಗೆ ಸೇರಿಸಿದ್ರೆ ಇವತ್ತು ಇವಳು ಜೀವಂತವಾಗಿರ್ತಿದ್ಲಂತೆ. ಆದ್ರೆ ಮರುದಿನ ಮುಂಜಾನೆಯವರೆಗೂ ಯಾರೊಬ್ಬರ ಗಮನಕ್ಕೂ ಸಂಸ್ಕೃತಿ ಬಂದಿರಲಿಲ್ಲ. ಆಗ್ಲೇ ಆ ದಾರಿಯಲ್ಲಿ ಹೋಗ್ತಿದ್ದ ರಜನೀತ್ ಸಿಂಗ್ ಅನ್ನೋ ವ್ಯಕ್ತಿ ಸಂಸ್ಕೃತಿ ರಕ್ತದ ಮಡುವಿನಲ್ಲಿ ಬಿದ್ದು ಸಾವನ್ನಪ್ಪಿರೋದನ್ನ ನೋಡಿ ಪೊಲೀಸರಿಗೆ ತಿಳಿಸಿದ್ದ. ಮೊದಲಿಗೆ ಪೊಲೀಸರು ಈಕೆಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಅಂತಾನೆ ಅನ್ಕೊಂಡಿದ್ರು. ಬಳಿಕ ಕೇಸ್ನ ಭೇದಿಸೋಕೆ ನಿಂತ ಪೊಲೀಸರು ಆರೋಪಿಗಳನ್ನ ಪತ್ತೆ ಹಚ್ಚಿ ಹಂತಕರನ್ನ ಜೈಲಿಗೆ ಕಳಿಸುವಲ್ಲಿ ಯಶಸ್ವಿಯಾದ್ರು. ಈ ಕೇಸಲ್ಲಿ ಪೊಲೀಸರು 8 ಲಕ್ಷ ಫೋನ್ ಕಾಲ್ಗಳು ಹಾಗೂ 750 ಡ್ರೈವರ್ಗಳನ್ನ ಫಿಲ್ಟರ್ ಮಾಡಿ ಹಂತಕರನ್ನ ಕಂಡು ಹಿಡಿದಿದ್ರು. ಪೊಲೀಸರು ಸತತ 25 ದಿನಗಳವರೆಗೂ ಕಷ್ಟಪಟ್ಟು ಈ ಕೇಸ್ನ ಸಾಲ್ವ್ ಮಾಡಿದ್ರು. ಕೊನೆಗೆ ಎಲ್ಲ ಆರೋಪಿಗಳನ್ನ ಬಂಧಿಸಿ ಜೈಲಿಗೆ ಕಳಿಸಿದ್ರು. ಇನ್ನು ಎಸ್ಎಸ್ಪಿ ಅಭಿಷೇಕ್ ಸಿಂಗ್ ಅವರ ತಂಡ ಈ ಕೇಸ್ನ ಭೇದಿಸಿದ್ದು ನೋಡಿ ಉನ್ನತಾಧಿಕಾರಿಗಳು ಮಾತ್ರವಲ್ಲದೆ ಜನಸಾಮಾನ್ಯರು ಸೇರಿದಂತೆ ಮಾಧ್ಯಮಗಳು ಸಹ ಕೊಂಡಾಡಿದ್ವು. ಸಂಸ್ಕೃತಿ ಕೊಲೆ ನಡೆದ ಬಳಿಕ ಪ್ರತಿಯೊಬ್ಬ ಚಾಲಕನ ಹತ್ರನೂ ಐಡಿ ಕಾರ್ಡ್ನ ಕಂಪಲ್ಸರಿ ಮಾಡಲಾಗಿತ್ತು. ಚಾಲಕರ ಹೆಸರುಗಳು ಮತ್ತು ಅವರ ಮೇಲಿನ ಕೇಸ್ಗಳ ಡೇಟಾನ ಕೂಡ ಪೊಲೀಸರು ಕಲೆಕ್ಟ್ ಮಾಡಿದ್ರು. ಇನ್ನೊಂದು ಸಲ ಇಂತಹ ಪ್ರಕರಣಗಳು ನಡೆದಲ್ಲಿ ಸುಲಭವಾಗಿ ಆರೋಪಿಗಳನ್ನ ಕಂಡುಹಿಡಿಯಬಹುದು ಅಂತ ಪೊಲೀಸರು ಒಂದು ಡೇಟಾನ ರೆಡಿ ಮಾಡಿಟ್ಕೊಂಡಿದ್ರು. ಸದ್ಯ ಸಂಸ್ಕೃತಿ ಕೇಸಲ್ಲಿ ಎಲ್ಲ ಆರೋಪಿಗಳನ್ನ ಜೈಲಿಗೆ ಕಳಿಸಿದ ಪೊಲೀಸರು ಅಪರಾಧ ಮಾಡುವವರಿಗೆ ಸ್ಟ್ರಾಂಗ್ ಆಗಿ ವಾರ್ನಿಂಗ್ ಕೊಟ್ಟು ಈ ರೀತಿಯ ಕೃತ್ಯಗಳಲ್ಲಿ ಭಾಗಿಯಾಗದಂತೆ ಎಚ್ಚರಿಸಿದ್ರು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.